ಹಾಯ್ ಹಲೋ ಗುಡ್ ಮಾರ್ನಿಂಗ್ ಟು ಆಲ್. ನನ್ನ ಹೆಸರು ನಿತೀಶ್ ಕುಮಾರ್. ನಾನು ಮಾತನಾಡುವಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕೊರೋನಾದಿಂದ ಇತ್ತೀಚಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆನ್ಲೈನ್ ತರಗತಿಯಿಂದ ಆದ ಅನುಕೂಲಗಳು ಹಾಗೂ ಅನಾನುಕೂಲಗಳು. ಪ್ರತಿಯೊಂದು ನೋವು ಒಂದು ಪಾಠವನ್ನು ಕಲಿಸುತ್ತದೆ, ಪ್ರತಿಯೊಂದು ಪಾಠ ವ್ಯಕ್ತಿಯನ್ನು ಬದಲಿಸುತ್ತದೆ ಎಂದು ಹೇಳುತ್ತಾ ನನ್ನ ಮಾತನ್ನು ಪ್ರಾರಂಭಿಸುತ್ತೇನೆ. ಈ ಶಿಕ್ಷಣ ಎಂದಾಕ್ಷಣ ನಮಗೆ ನೆನಪಾಗೋದು ಬರೀ ಅನುಕೂಲವಷ್ಟೇ. ಏಕೆಂದರೆ ವಿದ್ಯಾರ್ಥಿಗಳ ಮುಂದಿನ ಉಜ್ವಲ ಭವಿಷ್ಯ ರೂಪಿತವಾಗುವುದು ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ. ಈಗಿನ ಪರಿಸ್ಥಿತಿಯಲ್ಲಿ ಆನ್ಲೈನ್ ತರಗತಿಯನ್ನು ಪ್ರಾರಂಭಿಸಿದ್ದಾರೆ. ಈ ಆನ್ಲೈನ್ ತರಗತಿಯಿಂದ ಬರೀ ಅನುಕೂಲವಲ್ಲದೆ ಅನಾನುಕೂಲವನ್ನು ಕೂಡ ನಾವು ನೋಡಬೇಕಾಗಿದೆ. ಈ ಆನ್ಲೈನ್ ತರಗತಿಯಿಂದ ಆದ ಅನುಕೂಲಗಳನ್ನ ಹಾಗೂ ಅನಾನುಕೂಲಗಳನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಇಡೀ ವಿಶ್ವಕ್ಕೆ ಕೊರೋನಾ ಎಂಬ ಕಂಟಕ ಎದುರಾಯಿತು. ದೇಶದೆಲ್ಲೆಡೆ ಕರೋನಾವು ದಿನದಿಂದ ದಿನಕ್ಕೆ ವ್ಯಾಪಿಸಿತು. ಈ ಕರೋನಾ ದಿನದಿಂದ ದಿನಕ್ಕೆ ವ್ಯಾಪಿಸಿದ ಕಾರಣ ಇದನ್ನು ತಡೆಗಟ್ಟುವುದಕ್ಕೆ ಲಾಕ್ಡೌನ್ನ ಘೋಷಣೆ ಮಾಡ್ತಾರೆ. ಲಾಕ್ಡೌನ್ ಘೋಷಣೆ ಮಾಡಿದಾಗ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳು ನಿಂತು ಆರ್ಥಿಕ ಪರಿಸ್ಥಿತಿ ಕುಸಿಯುತ್ತದೆ. ಎಲ್ಲ ಕ್ಷೇತ್ರಗಳಲ್ಲೂ ಮುಂದಿದ್ದ ದೇಶಗಳಲ್ಲಿ ಒಂದೊತ್ತು ಊಟಕ್ಕೂ ಕಷ್ಟವಾಗುತ್ತದೆ. ದೇಶದೆಲ್ಲೆಡೆ ಲಾಕ್ಡೌನ್ ಜಾರಿಯಾದ ಕಾರಣ ಶಾಲಾ ಕಾಲೇಜುಗಳನ್ನೆಲ್ಲ ಮುಚ್ಚುತ್ತಾರೆ. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಏನೆಂದು ಶಿಕ್ಷಣ ತಜ್ಞರು ಸಹ ಚಿಂತಿಸುತ್ತಾರೆ. ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ರೂಪಿಸುವುದಕ್ಕಾಗಿ ಈ ಆನ್ಲೈನ್ ತರಗತಿಯನ್ನು ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಎಲ್ಲ ಸಭೆ ನಡೆಸಿ ಈ ಆನ್ಲೈನ್ ತರಗತಿಯನ್ನು ಪ್ರಾರಂಭಿಸೋಕೆ ನಿರ್ಧರಿಸ್ತಾರೆ. ಈ ಆನ್ಲೈನ್ ತರಗತಿಯಿಂದ ಆದ ಅನುಕೂಲಗಳನ್ನ ನಾವು ಕ್ರಮವಾಗಿ ನೋಡುವುದಾದರೆ, ಮೊದಲನೆಯದಾಗಿ ಈ ಲಾಕ್ಡೌನ್ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣವೇ ಇಲ್ಲದಂಥ ಸಮಯದಲ್ಲಿ ಈ ಆನ್ಲೈನ್ ತರಗತಿಯಿಂದ ಶಿಕ್ಷಣ ದೊರೆಯುತ್ತದೆ. ಅದಲ್ಲದೆ ಈ ಲಾಕ್ಡೌನ್ ಸಮಯದಲ್ಲಿ ಶಿಕ್ಷಣದ ಅರಿವು ಮಕ್ಕಳಿಗೆ ಮೂಡ್ತದೆ. ತಮ್ಮ ಬದುಕಿನಲ್ಲಿ ಶಿಕ್ಷಣ ಇಲ್ಲದಿದ್ದರೆ ಏನಾಗುತ್ತದೆ ಎಂಬ ಸಣ್ಣ ಕಲ್ಪನೆ ಇವರಿಗೆ ಗೊತ್ತಾಗುತ್ತದೆ. ನಂತರದಲ್ಲಿ ಏನೆಂದರೆ, ವಿದ್ಯಾರ್ಥಿಗಳು ಲಾಕ್ಡೌನ್ ಸಮಯದಲ್ಲಿ ಶಾಲಾ ರಜೆ ನೀಡಿದ್ದಾರೆ ಎಂದು ಸುಮ್ಮನೆ ಕಾಲಹರಣ ಮಾಡುವುದಕ್ಕಿಂತ ಈ ಆನ್ಲೈನ್ ತರಗತಿಯನ್ನು ಕೇಳಿ ಅವರ ಸ್ವಲ್ಪ ಟಚಪ್ ಬಿಟ್ಟೋದು ಕೂಡ ಟಚಪ್ ಸಿಕ್ದಂಗೆ ಆಗುತ್ತೆ, ಸ್ವಲ್ಪ ಜ್ಞಾನ ಸಂಪಾದಿಸ್ಕೊಳ್ತಾರೆ. ಮೂರನೇದಾಗಿ ಏನಂದರೆ, ಈಗ ಮೊದಲೆಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಿರ್ತಾರೆ, ಸ್ಕೂಲಿಂದ ವರ್ಕ್ ಕೊಟ್ಟಿರ್ತಾರೆ, ಮನೇಲಿ ಬಂದು ಮಾಡ್ತಾರೆ. ಹಾಗೆ ಸ್ಕೂಲಿಗೆ ಹೋಗಿ ತೋರಿಸ್ತಾರೆ. ಅದು ಪೋಷಕರು ಏನು ಅಂತ ಕೇಳದೆ ಪೋಷಕರು ಏನು ಅಂತಲೂ ಗಮನ ಹರಿಸ್ತಿರಲಿಲ್ಲ. ಆದರೆ ಈ ಆನ್ಲೈನ್ ತರಗತಿ ಬಂದ ಮೇಲೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಕೂತ್ಕೊಂಡು ಸಹ ಮೊದಲೆಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಿರ್ತಾರೆ, ಸ್ಕೂಲಿಂದ ವರ್ಕ್ ಕೊಟ್ಟಿರ್ತಾರೆ, ಮನೇಲಿ ಬಂದು ಮಾಡ್ತಾರೆ. ಹಾಗೆ ಸ್ಕೂಲಿಗೆ ಹೋಗಿ ತೋರಿಸ್ತಾರೆ. ಅದು ಪೋಷಕರು ಏನು ಅಂತ ಕೇಳದೆ ಪೋಷಕರು ಏನು ಅಂತಲೂ ಗಮನ ಹರಿಸ್ತಿರಲಿಲ್ಲ. ಆದರೆ ಈ ಆನ್ಲೈನ್ ತರಗತಿ ಬಂದ ಮೇಲೆ ವಿದ್ಯಾರ್ಥಿಗಳ ಜೊತೆಗೆ ಪೋಷಕರು ಕೂತ್ಕೊಂಡು ಸಹ ಈ ಆನ್ಲೈನ್ ತರಗತಿಯನ್ನು ಕೇಳಿ ಮಕ್ಕಳು ಸ್ಟಡೀಸ್ ಬಗ್ಗೆ ಎಷ್ಟು ಗಮನ ಹರಿಸ್ತಾ ಇದ್ದಾರೆ ಅಂತಲೂ ನೋಡ್ಬೋದಾಗಿದೆ. ಅದಲ್ಲದೆ ವರ್ಕ್ನ ಅವರೇ ಕೂರಿಸ್ಕೊಂಡು ಇದೆಲ್ಲ ಹಿಂಗೆ ಮಾಡು ಅಂತ ಅವರೇ ಹೇಳ್ಕೊಡ್ತಾ ಇದ್ದಾರೆ. ನೆಕ್ಸ್ಟು ಈಗ ಅನಾನುಕೂಲದ ಬಗ್ಗೆ ನೋಡೋದಾದರೆ, ಒಬ್ಬ ವಿದ್ಯಾವಂತ ಮನುಷ್ಯ ಈ ಆನ್ಲೈನ್ ತರಗತಿಯನ್ನು ಒಪ್ತಾನೆ. ಆದರೆ ಬಡ ರೈತ ಈ ಥರದ ಶಿಕ್ಷಣವನ್ನು ಒಪ್ಪುವುದಿಲ್ಲ. ಏಕೆಂದರೆ ಇದರ ಅನಾನುಕೂಲಗಳು ಒಂದೊಂದಾಗಿ ನೋಡೋದಾದರೆ, ಮೊದಲನೆಯದಾಗಿ ಆನ್ಲೈನ್ ತರಗತಿಯನ್ನು ಮಾಡಲು ಮೊಬೈಲ್ ಬೇಕು. ಮೊಬೈಲಿಗೆ ಈಗ 10,000 to 12,000 ಇದೆ. ಅದಲ್ಲದೆ ಈಗ ಲಾಕ್ಡೌನ್ ಸಮಯದಲ್ಲಿ ಕೆಲಸ ಇಲ್ಲದೆ ಅಮೌಂಟ್ ಇರಲ್ಲ, ಹಾಗಾಗಿ ಎಲ್ಲೋ ಸಾಲ ಮಾಡಿ ಮೊಬೈಲ್ ತರ್ತಾರೆ. ಎರಡನೇದಾಗಿ ನೆಟ್ವರ್ಕ್ ಪ್ರಾಬ್ಲಮ್. ಸಾವಿರಾರು ರೂಪಾಯಿ ಬಿಸ್ನೆಸ್ ಆಗೋಂಥ ಬೆಂಗಳೂರಲ್ಲೇ ಒಂದೊಂದು ಏರಿಯಾದಲ್ಲಿ ನೆಟ್ವರ್ಕ್ ಇರಲ್ಲ. ಅಂಥದ್ರಲ್ಲಿ ಈ ಸಾಮಾನ್ಯ ಹಳ್ಳಿಗಳಲ್ಲಂತೂ ನೆಟ್ವರ್ಕ್ ಅನ್ನೋದು ಒಂದೊಂದು ಕಡೆ ಕನಸಿನ ಮಾತೈತೆ. ಎಲ್ಲೋ ಬೆಟ್ಟದ ತುದಿಯಲ್ಲಿ ಕೂತ್ಕೊಂಡು ಟೆಂಟ್ ಹಾಕ್ಕೊಂಡು ಮರದ ಮೇಲೆ ಇಟ್ಕೊಂಡು ಹೀಗೆ ಆನ್ಲೈನ್ ಕ್ಲಾಸ್ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಮೂರನೇ ಸಮಸ್ಯೆ ಏನಂದರೆ, ಅವ್ರ ಇಂಟ್ರೆಸ್ಟ್. ಅವ್ರು ತುಂಬ ಮೊಬೈಲ್ ಒಂದು ಎಂಟರ್ಟೈನ್ಮೆಂಟ್ ವಸ್ತುವಾಗಿ ಅವ್ರದ್ದು ನೋಡ್ತಾರೆ. ಹೀಗೆ ಇಂಟ್ರೆಸ್ಟಿಂದ ಕ್ಲಾಸ್ ಕೇಳ್ದಾಗ ಎಲ್ಲರೂ ಮೆಸೇಜ್ ಬಂತಂದರೆ ಅವರು ಇಂಟ್ರೆಸ್ಟ್ ಪೂರ್ತಿ ಅಲ್ಲೋಗುತ್ತೆ. ನೆಕ್ಸ್ಟ್ ಏನು ಅಂದರೆ, ಅವರು ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಅದು ಡೌಟ್. ಈಗ ಸ್ಕೂಲಲ್ಲಾದರೆ ಎದುರಿಗೆ ಇರ್ತಾರೆ, ಡೌಟ್ ಕೇಳ್ತಾರೆ, ಏನೂ ಸಮಸ್ಯೆ ಆಗೋಲ್ಲ. ಆದರೆ ಈಗ ಆನ್ಲೈನ್ ಕ್ಲಾಸ್ ಮಾಡೋದ್ರಿಂದ ಫೋನ್ ಮಾಡಿ ಡೌಟ್ ಕೇಳಬೇಕಲ್ಲ, ಇಷ್ಟೆಲ್ಲ ಕಷ್ಟಪಡಬೇಕಲ್ಲ ಅಂತ ಕೆಲವೊಬ್ಬರು ವಿದ್ಯಾರ್ಥಿಗಳು ಸುಮ್ಮನೆ ಆಗ್ತಾರೆ. ಮತ್ತೊಂದು ಸಮಸ್ಯೆ ಏನಂದರೆ, ಅದು ಈಗ ಟೈಮು. ಈಗ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ಗಂಟೆ ಅರ್ಧ ಗಂಟೆ ಅಂದರೆ 3, 4, 5 ಗಂಟೆ ಮೊಬೈಲ್ ಹಿಡ್ಕೋಬೇಕು.
ಇಷ್ಟೊತ್ತು ಮೊಬೈಲ್ ಹಿಡ್ಕೊಂಡ್ರೆ ಅವ್ರ ಕಣ್ಣಿನ ಪರಿಸ್ಥಿತಿ ಮತ್ತು ಲೆನ್ಸು, ಮೈಂಡ್ ಪ್ರಾಬ್ಲಮ್ಮು ಇಷ್ಟೆಲ್ಲ ಬರುತ್ತೆ. ಈಗ ಮೊದಲೆಲ್ಲ 80ನೇ ವಯಸ್ಸಲ್ಲಿ ಹಾಕೋಂಥ ಸ್ಪೆಕ್ಟ್ ನಮ್ಮ ಈಗಿನ ಯೂತ್ಸಿಗೆ 15ನೇ ವಯಸ್ಸಲ್ಲೇ ಸ್ಪೆಕ್ಟ್ ಹಾಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ನೆಕ್ಸ್ಟ್ ಏನು ಅಂದರೆ, ಈಗ ಕೆಲವೊಬ್ರ ಮನೇಲಿ ಒಂದೊಂದೇ ಸ್ಮಾರ್ಟ್ಫೋನ್ ಇರುತ್ತೆ. ಅವರು ಆನ್ಲೈನ್ ಕ್ಲಾಸ್ ಕೇಳ್ತಾ ಇದ್ದಾಗ ಮಕ್ಕಳು ಅವ್ರು ಎಮರ್ಜೆನ್ಸಿಯಾಗಿ ಇಲ್ಲಿಗೆ ಹೋಗ್ಬೇಕಾಗಿರುತ್ತೆ. ಅವರು ಬಿಸ್ನೆಸ್ ಪರ್ಪಸಿಗೆ ತೊಗೊಂಡಿರ್ತಾರೆ ಮೊಬೈಲ್ನ. ಹಾಗಾಗಿ ಅವರು ಮನೇಲಿ ಮೊಬೈಲ್ ಇಟ್ಟೋಗೋದು ತೊಗೊಳ್ಳೋದು ಒಂದು ಅವ್ರ ಪ್ರಾಬ್ಲಮ್. ಇಷ್ಟೆಲ್ಲ ಅನುಕೂಲ ಮತ್ತು ಅನಾನುಕೂಲಗಳನ್ನ ನಾವು ಈ ಆನ್ಲೈನ್ ತರಗತಿಯಲ್ಲಿ ನೋಡ್ತಾ ಹೋಗ್ತೇವೆ. ಧನ್ಯವಾದಗಳು.